ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ವರ್ಗ ಸಮೀಕರಣಗಳು ಪಾಠದಿಂದ ಕೇಳಲಾಗುವಂತಹ 3 ಅಂಕಗಳ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ, ಒಂದು ಶಾಲೆಯಲ್ಲಿನ ಕೆಲವು ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನು ಆಯೋಜಿಸಿದರು. ಒಂದು ಶಾಲೆಯಲ್ಲಿನ ಕೆಲವು ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನು ಆಯೋಜಿಸಿದರು. ಆ ಪ್ರವಾಸದಲ್ಲಿ ಆಹಾರಕ್ಕಾಗಿ ತಗಲುವ ವೆಚ್ಚ ₹900. ಆ ಒಂದು ಪ್ರವಾಸದಲ್ಲಿ ಆಹಾರಕ್ಕಾಗಿ ತಗಲುವ ವೆಚ್ಚ ₹900. ಕಾರಣಾಂತರಗಳಿಂದ 10 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಪ್ರತಿಯೊಬ್ಬರಿಗೂ ಆಹಾರಕ್ಕಾಗಿ ತಗಲುವ ವೆಚ್ಚ ₹15 ಹೆಚ್ಚಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಏನಪ್ಪ ಅಂದರೆ, ಒಂದು ಶಾಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಪ್ರವಾಸವನ್ನು ಆಯೋಜಿಸಿರ್ತಾರೆ. ಆ ಪ್ರವಾಸದಲ್ಲಿ ಆಹಾರಕ್ಕಾಗಿ ತಗಲುವ ವೆಚ್ಚ ₹900 ಆಗಿರುತ್ತೆ. ಕಾರಣಾಂತರಗಳಿಂದ 10 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗದೇ ಇರುವುದರಿಂದ ಪ್ರತಿಯೊಬ್ಬರಿಗೂ ₹15 ಹೆಚ್ಚಾಗುತ್ತೆ ದುಡ್ಡು. ಹಾಗಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದರೆ, ಆ 10 ವಿದ್ಯಾರ್ಥಿಗಳನ್ನು ಬಿಟ್ಟು ಇನ್ನು ಎಷ್ಟು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ತೆರಳಿದರು ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಪ್ರಕಾರ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ X ಆಗಿರಲಿ ಅಂತ ತೆಗೆದುಕೊಳ್ತೀನಿ. ಅದೇ ರೀತಿ ಆಹಾರಕ್ಕಾಗಿ ತಗಲುವ ವೆಚ್ಚ ₹900. ಈ ಒಂದು ಪ್ರವಾಸದಲ್ಲಿ ಆಹಾರಕ್ಕಾಗಿ ತೆಗೆದಿಟ್ಟಿರುವ ಹಣ ಎಷ್ಟಪ್ಪ ಅಂದರೆ ₹900. ಇಲ್ಲಿ ಪ್ರತಿ ವಿದ್ಯಾರ್ಥಿಗೆ ಆಹಾರಕ್ಕಾಗಿ ತಗಲುವ ವೆಚ್ಚ ಅಂದರೆ ಇಲ್ಲಿ ₹900 ಏನು ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಡಿವೈಡ್ ಮಾಡ್ತಾರೆ. ಹಾಗಾಗಿ ಈ ಒಂದು ಪ್ರತಿ ವಿದ್ಯಾರ್ಥಿಗೆ ಆಹಾರಕ್ಕಾಗಿ ತಗಲುವ ವೆಚ್ಚ ಎಷ್ಟಪ್ಪ ಅಂದರೆ 900 / X ಆಗತ್ತೆ. ಇದನ್ನು ಸಮೀಕರಣ 1 ಅಂತ ಬರ್ಕೊಳ್ತೀನಿ. ಮುಂದಿನ ಹಂತದಲ್ಲಿ ಈ ಒಂದು ಪ್ರವಾಸಕ್ಕೆ 10 ವಿದ್ಯಾರ್ಥಿಗಳು ಹೋಗದೇ ಇದ್ದಾಗ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗುತ್ತೆ? ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ X ಅಂತ ತೆಗೆದುಕೊಂಡಿದ್ದೆ. ಆದರೆ ಮುಂದುವರೆದು 10 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗದೇ ಇದ್ದಾಗ ಈಗ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗುತ್ತೆ? X - 10 ಆಗುತ್ತೆ. ಇಲ್ಲಿ ಪ್ರವಾಸಕ್ಕೆ 10 ವಿದ್ಯಾರ್ಥಿಗಳು ಹೋಗದೇ ಇದ್ದಾಗ ಪ್ರತಿ ವಿದ್ಯಾರ್ಥಿಗಳಿಗೂ ₹15 ಹೆಚ್ಚಾಗತ್ತೆ. ಪ್ರತಿ ವಿದ್ಯಾರ್ಥಿಗಳಿಗೆ ₹15 ಹೆಚ್ಚಾಗತ್ತೆ. ಆಗ ಪ್ರತಿ ವಿದ್ಯಾರ್ಥಿಗೂ ಆಹಾರಕ್ಕಾಗಿ ತಗಲುವ ವೆಚ್ಚ ಎಷ್ಟಪ್ಪ ಅಂದರೆ 900 / X - 10 - 15 ಅಂತ ತೆಗೆದುಕೊಳ್ತೀನಿ. ಯಾಕಂದರೆ ₹15 ಹೆಚ್ಚಾದರೆ ಎಲ್ಲರಿಗೂ ಇನ್ನೂ ದುಡ್ಡು ಹೆಚ್ಚಾಗತ್ತೆ. ಹಾಗಾಗಿ -15 ಹೆಚ್ಚಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ವಿದ್ಯಾರ್ಥಿ ತಲೆಗೂ ₹15 ಹೆಚ್ಚು ಹಣ ಶೇರ್ ಆಗಿರೋದ್ರಿಂದ -15 ಅಂತ ಬರ್ಕೊಳ್ತೀನಿ. ಇದನ್ನು ಸಮೀಕರಣ 2 ಅಂತ ಬರ್ಕೊಳ್ತೀನಿ. ಸಮೀಕರಣ 1 ಮತ್ತು ಸಮೀಕರಣ 2ರಿಂದ ನಾನಿಲ್ಲಿ ಸಮೀಕರಣ 1 ಮತ್ತು ಸಮೀಕರಣ 2 ಬರಿತೀನಿ. ಸಮೀಕರಣ 1ಅನ್ನು 900 / X ಅಂತ ಬರಿತೀನಿ ಈಸ್ ಈಕ್ವಲ್ ಟು ಸಮೀಕರಣ 2ಅನ್ನು 900 / X - 10 - 15. ಇಲ್ಲಿ -15ನ ಯಾಕೆ ಬರ್ದನಪ್ಪ ಅಂದರೆ, ಇಲ್ಲಿ 10 ವಿದ್ಯಾರ್ಥಿಗಳು ಪ್ರವಾಸವನ್ನು ಮೊಟಕುಗೊಳಿಸಿದಾಗ ಎಲ್ಲ ವಿದ್ಯಾರ್ಥಿಗಳ ತಲೆಗೆ ₹15 ಎಕ್ಸ್ಟ್ರಾ ಬರುತ್ತೆ. ಹಾಗಾಗಿ ಅದು ನಮಗೆ ಲಾಭ ಆಗಲ್ಲ, ನಷ್ಟ ಆಗತ್ತೆ. ಹಾಗಾಗಿ -15 ಅಂತ ಬರ್ಕೊಳ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ₹15 ಹೆಚ್ಚು ಬರುತ್ತೆ. ಹಾಗಾಗಿ -15 ಬರ್ಕೊಳ್ತೀನಿ. ಈಗ ಪ್ರಶ್ನೆ ಪ್ರಕಾರ ಸಮೀಕರಣ 1 ಮತ್ತು 2ರಿಂದ 900 / X ಸಮೀಕರಣ 1ನ ಎಡಭಾಗ, ಬಲಭಾಗದಲ್ಲಿ 900 / X - 10 - 15. ಇಲ್ಲಿ ಬಲಭಾಗದಲ್ಲಿರುವ -15 ಎಡಭಾಗಕ್ಕೆ ಬಂದಾಗ +15 ಆಗುತ್ತೆ. ಎಡಭಾಗದಲ್ಲಿರುವ 900 / X ಬಲಭಾಗಕ್ಕೆ ಬಂದಾಗ -900 / X ಆಗುತ್ತೆ. ಇದನ್ನು ನಾನು ಸಮೀಕರಣವನ್ನು ಸ್ವ್ಯಾಪ್ ಮಾಡ್ತೀನಿ. ಅಂದರೆ 900 / X - 10 - 900 / X ಈಸ್ ಈಕ್ವಲ್ ಟು 15 ಅಂತ ಬರ್ಕೊಳ್ತೀನಿ. ಯಾವುದೇ ರೀತಿ ಚಿಹ್ನೆಯನ್ನು ಚೇಂಜ್ ಮಾಡಿದಾಗೆ. ಇಲ್ಲಿ ನೋಡಿರಿ, ಲಸ X × X - 10 ಆಗುತ್ತೆ. ಲಸ X × X - 10 ಹಾಗೆ ಬರಿತೀನಿ. ಓರೆ ಗುಣಾಕಾರ ಮಾಡಿದಾಗ 900 × X 900X ಆಗುತ್ತೆ. ಇಲ್ಲಿ ಮೈನಸ್ಗೆ ಮೈನಸ್, 900ನ್ನು X - 10ರೊಂದಿಗೆ ಗುಣಿಸಿದಾಗ 900 × ಬ್ರಾಕೆಟ್ X - 10 ಈಸ್ ಈಕ್ವಲ್ ಟು 15 ಆಗುತ್ತೆ. 900X - 900ನ್ನು Xನೊಂದಿಗೆ ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್, ಅದೇ 900ನ್ನು 10ರೊಂದಿಗೆ ಗುಣಿಸೋಣ. -900X ಮೈನಸ್ ಇಂಟು ಮೈನಸ್ ಪ್ಲಸ್ 900 × 10 ಆಗುತ್ತೆ ಈಸ್ ಈಕ್ವಲ್ ಟು 15. ಇಲ್ಲಿ ಛೇದದಲ್ಲಿರುವ X × X - 10 ಬಲಗಡೆಯಲ್ಲಿ ಅಂಶಕ್ಕೆ ಬರುತ್ತೆ. ಹಾಗಾಗಿ 15 × X × X - 10 ಆಗುತ್ತೆ. ಇಲ್ಲಿ -900X + 900X ಕ್ಯಾನ್ಸಲ್ ಆದಾಗ 910 9,000 ಆಗುತ್ತೆ.
15 ಇಂಟು ಎಕ್ಸ್ 15x ಇಂಟು ದಿ ಬ್ರಾಕೆಟ್ ಎಕ್ಸ್ ಮೈನಸ್ 10 ಆಗುತ್ತೆ. ಮುಂದುವರೆದು 9000 ಇಸ್ ಈಕ್ವಲ್ ಟು 15xನ ಎಕ್ಸ್ನೊಂದಿಗೆ ಗುಣಿಸಿದಾಗ 15x² ಆಗುತ್ತೆ. ಮೈನಸ್ಗೆ ಮೈನಸ್ ಇದೇ 15xನ್ನು 10ರೊಂದಿಗೆ ಗುಣಿಸಿದಾಗ 150x ಆಗುತ್ತೆ. ಮುಂದುವರೆದು 9000 ಇಸ್ ಈಕ್ವಲ್ ಟು 15x² ಮೈನಸ್ 150 ಆಗುತ್ತೆ. ಇದನ್ನು ನಾನು ಈಗ ಬಲಗಡೆಯಲ್ಲಿರುವ ಸಮೀಕರಣನ ಎಡಗಡೆಗೆ ಬರ್ಕೊತೀನಿ, ಎಡಗಡೆಯಲ್ಲಿರುವ ಸಮೀಕರಣವನ್ನು ಬಲಗಡೆಗೆ ಬರ್ಕೊತೀನಿ. 15x² ಮೈನಸ್ 150x ಇಸ್ ಈಕ್ವಲ್ ಟು 9000. ಇದು ಸಮೀಕರಣ ಆದರ್ಶ ರೂಪದಲ್ಲಿ ಇಲ್ಲ. ಈಗ ನಾನು ಈ ಒಂದು ವರ್ಗ ಸಮೀಕರಣವನ್ನು ಆದರ್ಶ ರೂಪಕ್ಕೆ ತೆಗೆದುಕೊಳ್ತೇನೆ. 15x² ಮೈನಸ್ 150x ಇಸ್ ಈಕ್ವಲ್ ಟು ಇಂದ ಬಲಗಡೆ ಇರುವ ಪ್ಲಸ್ 9000 ಎಡಗಡೆಗೆ ಬಂದಾಗ ಮೈನಸ್ 9000 ಆಗುತ್ತೆ. 15x² ಮೈನಸ್ 150x ಮೈನಸ್ 9000 ಇಸ್ ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ ನೋಡಿರಿ, ಎಲ್ಲ ಟರ್ಮ್ಗಳು 15ರಿಂದ ಭಾಗ ಆಗುತ್ತೆ. ಹಾಗಾಗಿ ಈ ಸಮೀಕರಣವನ್ನು 15ರಿಂದ ಭಾಗಿಸೋಣ. ಈ ಸಮೀಕರಣವನ್ನು 15ರಿಂದ ಭಾಗಿಸಿದಾಗ ನನಗೆ ಉಳಿಯೋದೇನಪ್ಪ ಅಂದರೆ 15x² ಡಿವೈಡೆಡ್ ಬೈ 15 150x ಡಿವೈಡೆಡ್ ಬೈ 15 ಮೈನಸ್ 9000 ಡಿವೈಡೆಡ್ ಬೈ 15 ಇಸ್ ಈಕ್ವಲ್ ಟು 0 ಮಾಡ್ಕೊತೀನಿ. 15 ಕ್ಯಾನ್ಸಲ್ ಆದಾಗ ನನಗೆ x² ಉಳಿಯುತ್ತೆ. 15 1 15 10 ಮೈನಸ್ 10x ಮೈನಸ್ಗೆ ಮೈನಸ್ ಹಾಗೆ ಇರಲಿ. 15 6 90 2 0ಗೆ 2 0. ಈಗ ನಮಗೆ ಯಾವ ಸಮೀಕರಣ ಉಳಿಯುತ್ತಪ್ಪ ಅಂದರೆ x² ಮೈನಸ್ 10x ಮೈನಸ್ 600 ಇಸ್ ಈಕ್ವಲ್ ಟು 0 ಆಗುತ್ತೆ. ಈ ಸಮೀಕರಣವನ್ನು ನನಗೆ ಗುಣಿಸಿದಾಗ ಮೈನಸ್ 600 ಬರಬೇಕು, ಕೂಡಿಸಿದಾಗ ಮೈನಸ್ 10 ಬರಬೇಕು. ಆ ಸಂಖ್ಯೆಗಳು ಯಾವಪ್ಪ ಅಂದರೆ 600ನ್ನು ಅವಿಭಾಜ್ಯ ಅಪವರ್ತನ ಮಾಡಿದಾಗ ಮೈನಸ್ 30x ಪ್ಲಸ್ 20xನ ಬರ್ಕೊಳ್ತೀನಿ. ಮಧ್ಯದ ಪದವಾದ ಮೈನಸ್ 10xನ ಬದಲಿಗೆ ಮೈನಸ್ 30x ಪ್ಲಸ್ 20x ಬರ್ಕೊಂಡಾಗ ಒಂದು ಮೈನಸ್ 1 ಪ್ಲಸ್ ಇದ್ದಾಗ 30ರಲ್ಲಿ 20 ಕಳೆದಾಗ 10 ಬರುತ್ತೆ. ದೊಡ್ಡ ಸಂಖ್ಯೆ ಮೈನಸ್ ಚಿಹ್ನೆ ಇದೆ, ಹಾಗಾಗಿ ಮೈನಸ್ 10 ಬರುತ್ತೆ. 30 20 600 ಬರುತ್ತೆ. ಹಾಗಾಗಿ x² ಮೈನಸ್ 30x ಪ್ಲಸ್ 20x ಮೈನಸ್ 600 ಈಸ್ ಈಕ್ವಲ್ ಟು 0. ಇಲ್ಲಿ ಎರಡೂ ಬದಿಯಲ್ಲೂ x ಸಾಮಾನ್ಯ ಇರೋದ್ರಿಂದ xನ ಹೊರಗಡೆ ತೆಗೆದುಕೊಂಡಾಗ x ಮೈನಸ್ 30 ಉಳಿಯುತ್ತೆ. ಈ ಒಂದು ಬಲಭಾಗದಲ್ಲಿ 20 ಮೈನಸ್ 600ರಲ್ಲಿ 20ನ್ನು ಸಾಮಾನ್ಯವಾಗಿ ತೆಗೆದುಕೊಳ್ತಾನೆ. ಏನು ಉಳಿಯುತ್ತಪ್ಪ ಅಂದರೆ x ಮೈನಸ್ 30 ಉಳಿಯುತ್ತೆ. ಮುಂದುವರೆದು x ಮೈನಸ್ 30 ಈಸ್ ಈಕ್ವಲ್ ಟು 0, x ಪ್ಲಸ್ 20 ಈಸ್ ಈಕ್ವಲ್ ಟು 0. ಇಲ್ಲಿ ಮೈನಸ್ 30 ಬಲಗಡೆ ಹೋದಾಗ ಪ್ಲಸ್ 30 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 30. ಇಲ್ಲಿ ಪ್ಲಸ್ 20 ಬಲಗಡೆ ಹೋದಾಗ ಮೈನಸ್ 20 ಆಗುತ್ತೆ. ಈ ಒಂದು ಎರಡು ಪರಿಹಾರಗಳಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 30 ತೆಗೆದುಕೊಳ್ತೀನಿ. ಯಾಕಂದರೆ ಇನ್ನೊಂದು ಎಕ್ಸ್ ಬೆಲೆ ಋಣಾತ್ಮಕವಾಗಿ ಕೂಡಿರೋದ್ರಿಂದ ಧನಾತ್ಮಕವಾಗಿರೋ ಸಂಖ್ಯೆಯನ್ನು ತೆಗೆದುಕೊಳ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 30. ಹಾಗಾದರೆ ಈ ಒಂದು ಪ್ರಶ್ನೆಯಲ್ಲಿ ಮುಂಚೆ ಬರ್ಕೊಂಡಿದ್ದೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ. ಆದರೆ ಪ್ರಶ್ನೆಯಲ್ಲಿ ಏನು ಕೇಳಿದಾರಪ್ಪ ಅಂದರೆ 10 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಬರದೇ ಇದ್ದಾಗ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ ಎಕ್ಸ್ ಮೈನಸ್ 10 ಬರೆದಿದ್ದೀನಿ. 30ರಲ್ಲಿ 10 ಕಳೆದ್ರೆ 20 ಆಗುತ್ತೆ. 10 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗದೇ ಇದ್ದಾಗ ಅಲ್ಲಿ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 20 ವಿದ್ಯಾರ್ಥಿಗಳು. ಇದಿಷ್ಟು ವರ್ಗ ಸಮೀಕರಣಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರವಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇದೇ ವರ್ಗ ಸಮೀಕರಣಕ್ಕೆ ಸಂಬಂಧಿಸಿದ ಹಲವಾರು ಪ್ರಶ್ನೆಗಳನ್ನು ಬಿಡಿಸ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.